ಯಶವಂತಪುರ ವಿಧಾನಸಭಾ ಕ್ಷೇತ್ರ ಹೇರೋಹಳ್ಳಿ ವಾರ್ಡ್ ವ್ಯಾಪ್ತಿಯ ಮಹದೇಶ್ವರ ನಗರದ ಪೈಪ್ ಲೈನ್ ರಸ್ತೆ ಅಭಿವೃದ್ಧಿ ಹಾಗೂ ಪಾರ್ಕ್ ಅಭಿವೃದ್ಧಿ ಕಾಮಗಾರಿ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಜನಪ್ರಿಯ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಗೌಡ್ರು, ಅಧ್ಯಕ್ಷರು ಲೋಕೇಶ್ ಗೌಡ ಸೂರಿ, ಸತೀಶ್, ಸುಮಾ ಜನಾರ್ಧನ್, ನಾಗಮಣಿ, ಸವಿತಾ ಮತ್ತು ಬ್ಲಾಕ್ ಅಧ್ಯಕ್ಷರು, ವಾರ್ಡ್ ಅಧ್ಯಕ್ಷರು, ಪದಾಧಿಕಾರಿಗಳು, ಜನಪ್ರತಿನಿಧಿಗಳು, ಹಿರಿಯ ಮುಖಂಡರುಗಳು, ಕಾರ್ಯಕರ್ತರು ಹಾಗೂ ಬಡಾವಣೆ ನಿವಾಸಿಗಳು ಉಪಸ್ಥಿತರಿದ್ದರು. ಅದು ಕೂಡ ಸ್ಯಾಂಕ್ಷನ್ ಆಗ್ತದೆ. ಎಲ್ಲ ರಸ್ತೆಗಳು ದೊಡ್ಡ ರಸ್ತೆಗಳು ಕೂಡ ಕೆಲವು ರಸ್ತೆಗಳನ್ನ ವೈಟ್ ಟಾಪಿಂಗ್ ಮಾಡ್ತಕ್ಕಂಥವರಿಗೆ ಕೂಡ ಚಾಲನೆ ಮಾಡ್ತೇವೆ. ಎಂದಳಿದ್ದು ವೈಟ್ ಟಾಪಿಂಗ್ ಕೊಟ್ಟಿದ್ದೇವೆ. ಮಾಗಡಿ ರಸ್ತೆಯಿಂದ ಏರೋಹಳ್ಳಿ ಮುಂದಕ್ಕೆ ಹೋಗುವ ತನಕ ರಸ್ತೆನ ಕೂಡ ಅಗಲೀಕರಣ ಮಾಡಬೇಕು, ಅವರಿಗೆ ಕಾಂಪನ್ಸೇಷನ್ ಕೊಡಬೇಕು. ಅದಾದ ನಂತರ ಏನು ಬೇಕಾಗಿಲ್ಲ, ರಸ್ತೆ ಕೂಡ ದೊಡ್ಡದಾಗಿದೆ. ಏರೋಹಳ್ಳಿ ಹನುಮ ಜಯಂತ್ಯೋತ್ಸವ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿ ಸಾರಿ ಕೇಳ್ತಾರೆ, ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಕೂಡ ಚಾಲನೆಯನ್ನು ಮಾಡ್ತೇವೆ. ಜೊತೆಗೆ ಮೆಟ್ರೋ ಬೆಗರ್ ಕಾಲೋನಿಯಿಂದ ನಮ್ಮ ಕಡಬೇರೆ ಕ್ರಾಸ್ ಮೆಟ್ರೋ ಕೂಡ ಸ್ಯಾಂಕ್ಷನ್ ಆಗಿದೆ. ಅದು ಕೂಡ ಸದ್ಯದಲ್ಲೇ ಕೆಲಸ ಕೂಡ ಪ್ರಾರಂಭ ಆಗ್ತದೆ. ಕಡಬಗೆರೆಯಿಂದ ತಾವರೆಕೆರೆ ಗಂಟ ಸೇರಿಸಬೇಕು ಅಂತಕ್ಕಂಥದ್ದು ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಕಡಬಗೆರೆಯಿಂದನೂ ಕೂಡ ಅದು ಸರ್ವೆ ಕೂಡ ನಡೀತಾ ಇದೆ. ಕಡಬಗೆರೆ ಟು ತಾವರೆಕೆರೆ ಅದು ಕೂಡ ಮೆಟ್ರೋ ನಡೀತದೆ. ಇದರಲ್ಲಿ ಡಬಲ್ ಡೆಕ್ ಒಂದು ವೆಹಿಕಲ್ಸ್ ಒಂದು ನಮ್ಮ ಶಾಸಕರು 24/7 ಯಾವಾಗಲೂ ಕೂಡ ಆಫೀಸ್ ನಲ್ಲಿ ಇರ್ತಾರೆ. ನಿಮ್ಮ ಕುಂದುಕೊರತೆಗಳಿಗೆ ಸ್ಪಂದಿಸ್ತಾ ಇರ್ತಾರೆ. ಯಾರು ಬೇಕಾದ್ರೂ ಬಂದು ನೀವು ಆಫೀಸ್ ನಲ್ಲಿ ಅವರನ್ನ ಭೇಟಿ ಆಗ್ಬೋದು, ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಬಹುದು. ಅಂತ ಶಾಸಕರನ್ನ ನಾವು ಯಾವತ್ತೂ ಆಯ್ಕೆ ಮಾಡಬೇಕು, ಹೌದಾ? ಹಾಗಾಗಿ ನಮ್ಮ ಶಾಸಕರಿಗೆ ಧನ್ಯವಾದಗಳನ್ನ ತಿಳಿಸ್ತಾ 40 ಕೋಟಿ ಅನುದಾನವನ್ನ ತೆಗೆದುಕೊಂಡು ಬಂದು ನೆರಗುದಿಗೆ ಬಿದ್ದಿರ್ತಕ್ಕಂಥ ಈ ಒಂದು ಕೆಲಸವನ್ನ ಈಗಾಗಲೇ ಚಾಲನೆ ಕೊಟ್ಟಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನ ಹೇಳ್ತಾ, ಇನ್ನು ಈಗ ಮೊನ್ನೆ ತಾನೇ ನಮಗೆ ವಾರ್ಡ್ ಅಧ್ಯಕ್ಷರು ಲೋಕೇಶ್ ಅವರು ಮೊನ್ನೆ ತಾನೇ ಅವರ ಅಧಿಕಾರವನ್ನ ಸ್ವೀಕಾರ ಮಾಡ್ಕೊಂಡಿದ್ದಾರೆ. ಸ್ವೀಕಾರ ಮಾಡಿಕೊಂಡ ತಕ್ಷಣ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಇಷ್ಟೊಂದು ಜನ ಬಂದಿರೋದು, ಅವರ ಬೆಂಬಲವನ್ನು ಸೂಚಿಸಿರೋದು ನಿಜವಾಗ್ಲೂ ಖುಷಿ ಆಗುತ್ತೆ. ಈಗ ನಿಮ್ಮ ಬೆಂಬಲ ಸೈಡ್ ಬನ್ನಿ.
ಬೃಹತ್ತಾಕಾರ